ನೀವು ಯಾವ ತರಹದ ಪ್ರಮೋಷನ್ಸಿಂದ ಇನ್ಫ್ಲೂಯೆನ್ಸ್ ಆಗಿ ಥಿಯೇಟರ್ ಕಡೆ ಬರ್ತೀರಾ? ನಾರ್ಮಲ್ ಆಗಿ ಒಂದು ಟಿಪಿಕಲ್ ಪ್ರಮೋಷನ್ ಟೆಂಪ್ಲೇಟ್ ಇದೆಯಲ್ಲ, ಟೀಸರ್, ಟ್ರೈಲರ್, ರಿಲೀಸ್ ಇವೆಂಟ್ಗಳು ಮತ್ತು ಯೂಟ್ಯೂಬ್ ಇಂಟರ್ವ್ಯೂಸ್ಗಳು, ಅಥವಾ ಸಿನಿಮಾದ ಥೀಮ್ಗೆ ತಕ್ಕಂತೆ ಕ್ರಿಯೇಟಿವ್ ಐಡಿಯಾಸಿಂದ ತುಂಬ ಜನಕ್ಕೆ ರೀಚ್ ಆಗದೆ ಹೋದರೂ ಪರವಾಗಿಲ್ಲ, ಟಾರ್ಗೆಟ್ ಆಡಿಯನ್ಸ್ಗೆ ರೀಚ್ ಆದರೆ ಸಾಕು ಅಂತ ಮಾಡ್ತಾರಲ್ಲ ಆ ಎಫರ್ಟ್ಸ್. ಇವೆರಡರಲ್ಲಿ ಯಾವುದು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಥಿಯೇಟರ್ಗೆ ಬರೋದಕ್ಕೆ ಅನ್ನೋದನ್ನು ತಿಳಿಸಿ ಕೆಳಗಡೆ. ಯಸ್, ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕನ್ನಡದಲ್ಲಿ ಒಂದೊಳ್ಳೆ ಕಾಮಿಡಿ ಸಿನಿಮಾಗಳಾಗಿ ನಿಲ್ಲುವ ಎಲ್ಲ ಸಾಧ್ಯತೆಗಳಿರೋ ಸಿನಿಮಾಗಳ ಟ್ರೈಲರ್ ರಿಲೀಸ್ ಆಗಿದೆ. ಡೈರೆಕ್ಟಾಗಿ ಅವುಗಳ ಕಡೆ ಹೋಗ್ಬಿಡೋಣ, ಜಾಸ್ತಿ ಡಿಲೇ ಮಾಡದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಡ್ರಾಮಾ ಡೈರೆಕ್ಟೆಡ್ ಬೈ ಆಕರ್ಷ್ HP. ಒಂದು ಹೊಸಬರ ತಂಡ ಸೇರಿಕೊಂಡು ಕನ್ನಡಕ್ಕೆ ಒಂದು ನ್ಯೂ ಏಜ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾನ ತಗೊಂಡು ಬರ್ತಾ ಇದ್ದಾರೆ ಅನ್ನೋದಂತೂ ಕ್ಲಿಯರ್ ಕಟ್ ಆಗಿ ಅರ್ಥ ಆಯಿತು ಟ್ರೈಲರ್ನ ನೋಡಿ. ಒಂದೊಳ್ಳೆ ಪ್ರಯತ್ನ ಕಾಣಿಸ್ತಾ ಇತ್ತು ಇಡೀ ಟ್ರೈಲರ್ ತುಂಬ. ರುಟೀನ್ ಎಲಿಮೆಂಟ್ಸ್ಗಳಿಲ್ಲ, ಟೆಕ್ನಿಕಲಿ ಇವ್ರಿಗೆ ಸಿಕ್ಕಿರೋ ಬಜೆಟಲ್ಲಿ ಚಿಂದಿ ಉಡಾಯಿಸಿದ್ದಾರೆ ಅನ್ಬೋದು. ಸಿನಿಮಾಟೋಗ್ರಫಿ ಮತ್ತು ಲೈಟಿಂಗ್ ತುಂಬ ಚೆನ್ನಾಗಿ ಬಂದಿವೆ. ಫ್ರೇಮ್ಸ್ಗಳು ತುಂಬಾ ಕಲರ್ಫುಲ್ ಆಗಿದೆ, ಒಂದು ಪ್ರಾಪರ್ ಥೀಮ್ನ ಕ್ಯಾರಿ ಮಾಡ್ತಿವೆ. ನನಗೆ ಸಖತ್ ಇಷ್ಟ ಆಗಿದ್ದಂದರೆ ಇದರ ಮ್ಯೂಸಿಕ್ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಒಂದು ಎನರ್ಜಿ ಅನ್ನೋದು ಫ್ಲೋ ಆಗ್ತಾ ಇತ್ತು. ಕೊನೆಯಲ್ಲಿ ಆ ಟೈಟಲ್ ಕಾರ್ಡ್ ಬರುವಾಗ ಇದ್ದಿದ್ದ ಟ್ಯೂನ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಒಂಥರ ರೆಟ್ರೋ ವೈಬ್ಸ್ ಕೊಡ್ತಾ ಇತ್ತು ಇಡೀ ಟ್ರೈಲರ್ನಲ್ಲಿ ಯೂಸ್ ಮಾಡ್ಕೊಂಡಿರೋ ನರೇಟಿವ್ ಇಷ್ಟ ಆಯಿತು. ಫಸ್ಟ್ ಟೈಮ್ ನೋಡಿದಾಗ ಏನು ನಡೀತಿದೆ ಅನ್ನೋದಕ್ಕೆ ಐಡಿಯಾ ಕೂಡ ಸಿಗಲ್ಲ. ಪದೇ ಪದೇ ನೋಡಿದಾಗ ಕಥೆಯಲ್ಲಿ ತುಂಬ ಲೇಯರ್ಸ್ ಇದೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಪಾತ್ರಗಳ ಸ್ಟ್ರಾಂಗ್ ಮೋಟಿವ್ ಏನು ಅನ್ನೋದು ಕೂಡ ಟ್ರೈಲರಲ್ಲಿ ಕಾಣಿಸುತ್ತೆ. ಹಾಗೆ ಆ ಪಾತ್ರಗಳ ಬಗ್ಗೆ ಪರಿಚಯ ಕೂಡ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ಯಾವ ಪಾತ್ರಗಳಿವೆ, ಆ ಪಾತ್ರಗಳಿಗೆ ಏನು ಬೇಕು ಆ್ಯಂಡ್ ಅದನ್ನು ಪಡ್ಕೊಳ್ಳೋದಕ್ಕೆ ಅವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಮತ್ತು ಅದನ್ನು ಪಡ್ಕೊಳ್ಳೋಕ್ಕೆ ಹೋಗೋ ದಾರಿಯಲ್ಲಿ ಅವ್ರಿಗೆ ಅಡ್ಡ ಬರುವಂತಹ ಕೆಲವೊಂದು ವಿಚಾರಗಳನ್ನು ಕೂಡ ಇಲ್ಲಿ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಫ್ಯಾಮಿಲಿ, ಅಲ್ಲಿರೋರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸುಳ್ಳು ಹೇಳೋರು, ಮೋಸ ಮಾಡೋರು, ಕೊನೆಗೆ ಮರ್ಡರ್ ಮಾಡೋಕ್ಕೆ ಕೂಡ ಇಳಿಯೋರು, ಅದು ಸ್ವಂತ ಕುಟುಂಬದವರನ್ನೇ. ಇನ್ನೊಂದು ಕಡೆ ಒಬ್ಬ ಹೈಲಿ ಇನ್ಫ್ಲೂಯೆನ್ಸ್ ಇರುವಂತಹ ಹುಡುಗ, ಅವನ್ನ ಹೊಡೆಯೋಕ್ಕೆ ನಡೀತಾ ಇರೋ ಸ್ಕೆಚ್. ಈ ಘಟನೆಗಳು ಹೇಗೆ ಒಟ್ಟಿಗೆ ಸೇರ್ತವೆ, ಹೇಗೆ ಮುಂದುವರಿಯುತ್ತೆ ಈ ಫ್ಯಾಮಿಲಿ ಡ್ರಾಮಾ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾದ ಅಭಯ್ ಹಾಗೂ ಆಶಿತ್ ಅವರು, ಆಚಾರಣಕೋ ಸಿನಿಮಾದ ಸಿಂಧು ಶ್ರೀನಿವಾಸ್ ಮೂರ್ತಿ ಅವರು, ಹಾಗೂ ನನ್ನ ಫೇವರೆಟ್ ಸಿನಿಮಾ ಆರ್ಕೆಸ್ಟ್ರಾ ಮೈಸೂರು ಸಿನಿಮಾದ ಪೂರ್ಣಚಂದ್ರ ಮೈಸೂರು ಅವರು, ಹಾಗೂ ಅನನ್ಯ ಅಮರ್ ಮತ್ತು ರೇಖಾ ಕೂಡ್ಲಿಗೆ ಅವರು ಮುಖ್ಯ ಪಾತ್ರಗಳಾಗಿ ಕಾಣಿಸ್ಕೋತಾ ಇದ್ದಾರೆ. ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಆರ್ಟಿಸ್ಟ್ಗಳೇ ಸಿನಿಮಾದಲ್ಲಿದ್ದಾರೆ ಅಂತ ಹೇಳ್ತೀನಿ. ಕನ್ನಡ ಆಡಿಯನ್ಸ್ಗೆ ಈ ಹೊಸ ತರಹದ ಕಾಮಿಡಿ ಥ್ರಿಲ್ಲರ್ ಸಿನಿಮಾದಲ್ಲಿ ಇವರು ತಮ್ಮ ಪರ್ಫಾರ್ಮೆನ್ಸ್ಗಳ ಮೂಲಕ ಆದಷ್ಟು ಹತ್ತಿರ ಆಗಲಿ ಅಂತ ಕೇಳ್ಕೊತೀನಿ. ಸಿನಿಮಾದ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿಲ್ಲ, ಬಟ್ ಪ್ರಮೋಷನ್ಸ್ಗೆ ಒಳ್ಳೆ ಸ್ಕೆಚ್ಗಳನ್ನೇ ಹಾಕಿದ್ದಾರೆ. ಟಾರ್ಗೆಟ್ ಆಡಿಯನ್ಸ್ನ ರೀಚ್ ಮಾಡಿಕೊಂಡು ಥಿಯೇಟರ್ಗೆ ಕರೆಸಿ ಸಿನಿಮಾದ ರಿಸಲ್ಟಿಂದ ಹೊಸ ಆಡಿಯನ್ಸ್ನ ಕೂಡ ರೀಚ್ ಆಗಲಿ ಅಂತ ಹೇಳುವ. ನೆಕ್ಸ್ಟ್, ರಾಮನ ಅವತಾರ ಡೈರೆಕ್ಟೆಡ್ ಬೈ ವಿಕಾಸ್ ಪಂಪಾಪತಿ. ಒಂದು ಕ್ಲೀನ್ ಲೈಟ್ ಹಾರ್ಟೆಡ್ ಕಾಮಿಡಿ ಟ್ರೈಲರ್ನ ನೋಡಿ ತುಂಬ ದಿನನೇ ಆಗಿತ್ತು ಆ್ಯಂಡ್ ಈ ಟ್ರೈಲರ್ ಆ ಫೀಲ್ ಕೊಡ್ತು ಅಂತ ಹೇಳ್ತೀನಿ. ರಿಷಿ ಅವರು ಕನ್ನಡದ ಮೋಸ್ಟ್ ಅಂಡರ್ ರೇಟೆಡ್ ಟ್ಯಾಲೆಂಟ್ ಅಂದರೆ ತಪ್ಪಾಗಲ್ಲ. ಅವ್ರ ಫಿಲ್ಮೋಗ್ರಫಿ ಸಖತ್ತಾಗಿದೆ. ರೀಸೆಂಟಾಗಿ ಒಂದು ವೆಬ್ ಸೀರೀಸ್ ಕೂಡ ಮಾಡಿದರು ತೆಲುಗುನಲ್ಲಿ. ಇದೀಗ ಅವರ ಕನ್ನಡದ ಸಿನಿಮಾ May 10ಕ್ಕೆ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಅದರ ಟ್ರೈಲರ್ ರಿಲೀಸ್ ಆಗಿದೆ. ರಾಮಾಯಣದ ಟೆಂಪ್ಲೇಟ್ನ ಇಲ್ಲೂ ಯೂಸ್ ಮಾಡಿಕೊಂಡು ಈಗಿನ ಕಾಲದ ಕಥೆಯನ್ನು ಹೇಳೋಕ್ಕೆ ಹೊರಟಿದ್ದಾರೆ. ರಾಮ ಕಥೆಯ ನಾಯಕ. ಇಲ್ಲಿ ಅವನು ತಪ್ಪು ಮಾಡಿಲ್ಲ ಅಂದರೂ ಕೂಡ ಊರು ಬಿಟ್ಟು ಬಂದಿದ್ದಾನೆ. ಇಲ್ಲ, ಜನನೇ ಊರು ಬಿಟ್ಟು ಕಳಿಸಿದ್ದಾರೆ. ಜೊತೆಗೆ ನಮ್ಮ ಹೀರೋಯಿನ್ ಜಿಂಕೆ ಸ್ಟಿಕ್ಕರ್ ಇರೋ ಕಾರ್ನ ನೋಡಿ ಅದೇ ಕಾರ್ ಅಂತ ಏನೋ ಸ್ವಲ್ಪ ಗಾಬರಿ ಆಗ್ತಾ ಇದ್ದಾರೆ ಆ್ಯಂಡ್ ಕಿಡ್ನಾಪ್ ಕೂಡ ಆಗೋಗ್ತಾರೆ. ಆ್ಯಂಡ್ ಇವಾಗ ನಮ್ಮ ರಾಮ ದಿ ಗ್ರೇಟ್ ಅಲೆಕ್ಸಾಂಡರ್ ಜೊತೆ ಹೋರಾಡಿ ಆ ಹುಡುಗಿನ ಕಾಪಾಡಬೇಕು. ಆದರೆ ಕಥೆಯಲ್ಲಿ ಟ್ವಿಸ್ಟ್ ಕೊಟ್ಟಿದ್ದು ಆ ಟ್ರೈಲರ್ನ ಲಾಸ್ಟ್ ಒಂದು 5ರಿಂದ 6 ಸೆಕೆಂಡ್ ಸಖತ್ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತು. ಯಾಕಂದರೆ ಇಲ್ಲಿ ಹೀರೋ ಕ್ಯಾರೆಕ್ಟರ್ನ ಲೈಟಾಗಿ ಎಸ್ಟಾಬ್ಲಿಷ್ ಮಾಡಿ ಮೋಟಿವ್ನ ತೋರಿಸಿ ಕೊನೆಗೆ ಅದ್ರ ಬಗ್ಗೆ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟಿದ್ದು ನನಗೆ ಹಿಡಿಸ್ತು. ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಟ್ರೈಲರ್ನ ಕೊನೆ 40 ಸೆಕೆಂಡಲ್ಲಿ ಹೈ ಎನರ್ಜಿ ಫೀಲ್ ಕೊಡ್ತು ಅನ್ಬೋದು. ಪ್ರಣೀತಾ ಅವರು ಹಾಗೂ ಶುಭ್ರಾ ಅಯ್ಯಪ್ಪ ಅವರು ಎಷ್ಟೋ ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ಬಂದಿದ್ದಾರೆ. ನೋಡೋಣ, ಇದೇ May 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನಂತೂ ಒಂದೊಳ್ಳೆ ಕ್ಲೀನ್ ಕಾಮಿಡಿ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಹಾಗೆ ಮೂಡ್ ಬಂದಿರಲಿ ಅಂತ ಕೇಳ್ಕೊತಾ, ಇದಿಷ್ಟು ರೀಸೆಂಟಾಗಿ ರಿಲೀಸ್ ಆಗಿ ನನ್ನ ಇಂಪ್ರೆಸ್ ಮಾಡಿದ ಕನ್ನಡ ಸಿನಿಮಾ ಟ್ರೈಲರ್ಗಳ ಮೇಲಿದ್ದ ನನ್ನ ಒಪಿನಿಯನ್. ನಿಮಗೆ ಈ ಟ್ರೈಲರ್ಗಳು ಹೇಗೆ ಅನಿಸಿದ್ವು, ಏನು ಫೀಲ್ ಕೊಟ್ಟವು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.